ವಿ4 ನ್ಯೂಸ್ಗೆ ಸ್ವಾಗತ ಹೇಳ್ತಾ ಇದ್ದೇನೆ. ಕತೆ ಕಾರಣ ಚುನಾವಣಾ ಕಣದೊಂದಿಗೆ ಉಗ್ರ ಚಟುವಟಿಕೆಗಳ ಸಂಬಂಧದ ಬಗ್ಗೆಯೂ ವರದಿಗಳು ಹೊರಬರ್ತಾ ಇದ್ದಾವೆ. ಒಕ್ಕೂಟ ಸರ್ಕಾರದ ಮಂತ್ರಿಮಂಡಲದಲ್ಲಿ 42% ಜನ ಕ್ರಿಮಿನಲ್ ಆರೋಪವನ್ನು ಹೊತ್ತವರು ಇರುವಾಗ ದೇಶದಲ್ಲಿ ನಡೆಯುವ ಕೆಲವು ಅಪರಾಧ ಪ್ರಕರಣಗಳು ಹೇಗೆ ತಿರುವುಗಳನ್ನು ತೆಗೆದುಕೊಳ್ಳುತ್ತವೆ ಅನ್ನುವುದು ಮುಖ್ಯ ಆಗುತ್ತದೆ. ಬೆಂಗಳೂರಿನ ರಾಮೇಶ್ವರಂ ಕೆಫೆ ಸ್ಫೋಟಕ್ಕೆ ಸಂಬಂಧಿಸಿದಂತೆ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯ ನಗರ ಬಿಜೆಪಿ ಘಟಕದ ಸಾಯಿ ಪ್ರಸಾದ್ ಅವರನ್ನು ವಿಚಾರಣೆಗೆ ಬಂಧಿಸಿದ್ದಾರೆ. ಇದರಲ್ಲಿ ವಿಶೇಷ ಏನಿಲ್ಲ, ನಾವು ಮೊದಲಿಂದಲೂ ಹೇಳ್ತಾ ಇದ್ದೇವೆ. ಯಾವುದೇ ಉಗ್ರ ಚಟುವಟಿಕೆ ಅನ್ನೋದು ಒಂದು ಜಾತಿಗೆ ಒಂದು ಧರ್ಮಕ್ಕೆ ಮೀಸಲಾದುದಲ್ಲ. ಎಲ್ಲ ಜಾತಿಗಳಲ್ಲೂ ಕೆಲವರು ಉಗ್ರರು, ಕೆಲವರು ವ್ಯಗ್ರರು, ಕೆಲವರು ತಲೆಕೆಟ್ಟವರು ಇರ್ತಾರೆ. ಅವರು ಬೇಡದ ಕೆಲಸವನ್ನು ಮಾಡ್ತಾರೆ. ಇಲ್ಲಿ ಕೂಡ ಮುಸ್ಲಿಂ ಮತ್ತು ಹಿಂದೂ ಸಂಬಂಧದ ಉಗ್ರ ಚಟುವಟಿಕೆಯ ಸಂಬಂಧ ಕಂಡುಬರ್ತಾ ಇದೆ. ಅದು ಏನನ್ನೋದು ವಿಚಾರಣೆಯ ನಂತರ ಗೊತ್ತಾಗ್ತದೆ. ಮೊಬೈಲ್ ವ್ಯವಹಾರದಲ್ಲಿ ಕಂಡು ಬಂದಿರುವಂಥ ಈ ಅವ್ಯವಹಾರಗಳನ್ನು ತನಿಖೆ ನಡೆಸ್ತಾ ಇದ್ದಾರೆ. ನಾವು ಹೇಳುವುದು ಇಷ್ಟೇ, ಉಗ್ರರು ಒಂದು ಜಾತಿ ಒಂದು ಧರ್ಮ ಅಲ್ಲ. ಎಲ್ಲ ಜಾತಿ ಧರ್ಮಗಳಲ್ಲಿ ಕಳ್ಳರು ಇದ್ದಾರೆ, ಉಗ್ರರು ಇದ್ದಾರೆ, ವ್ಯಗ್ರರು ಇದ್ದಾರೆ. ಏನೊಂದು ವಿಷಯವನ್ನು ಹೇಳಬೇಕಂತ ಹೇಳಿದರೆ, ಈಗ 2 ಹಂತಕ್ಕೆ 7 ಹಂತಗಳಲ್ಲಿ ಚುನಾವಣೆ ನಡೆಯುವ ರಾಜ್ಯಗಳಲ್ಲಿ ಒಂದು ಬಿಹಾರದಲ್ಲಿ ಏನು ವಿಶೇಷ ಆಗಿದೆ, ಈಗಾಗಲೇ ಅಂದರೆ 2 ಹಂತಕ್ಕೆ ಮಾತ್ರ ನಾಮಪತ್ರ ಸಲ್ಲಿಕೆ ಆಗಿರೋದು. 2 ಹಂತದಲ್ಲಿ ಬಿಹಾರದಲ್ಲಿ ಚುನಾವಣೆ ನಡೆಯೋದು 4, 5, 9 ಕ್ಷೇತ್ರಕ್ಕೆ ಮಾತ್ರ. ಆದರೆ ಈಗಾಗಲೇ ಬಿಹಾರದಲ್ಲಿ NDA BJP ನೇತೃತ್ವದ ಕೂಟದಲ್ಲಿ 11 ಜನ ಮಕ್ಕಳಿಗೆ, ಅಂದರೆ ಮಗ ಇಲ್ಲ ಮಗಳಿಗೆ ಟಿಕೆಟ್ ಕೊಡಲಾಗಿದೆ. ಯಾಕಂದರೆ ಮೋದಿಯವರು 2-3 ಬಾರಿ ಬಿಹಾರಕ್ಕೆ ಹೋದಾಗಲೆಲ್ಲ ಲಾಲು ಪ್ರಸಾದ್ರದ್ದು ಕುಟುಂಬ ರಾಜಕೀಯ ಅಂತ ಟೀಕೆ ಮಾಡ್ತಾಯಿದ್ರು. ನಿನಗೆ ಕುಟುಂಬನೇ ಇಲ್ಲ ಅಂತ ಲಾಲು ಪ್ರಸಾದ್ ಅವರು ಟೀಕಿಸಿದರು. ಆಮೇಲೆ ಮೋದಿ ಪರಿವಾರ ಅಂತೇಳ್ಬಿಟ್ಟು ಒಂದು ಜಾಲತಾಣ ಚಳವಳಿ ಕೂಡ ನಡೀತು. ಅದು ಇವಾಗ ತಿರುಗಿ ಬಿದ್ದಿದೆ. ಯಾಕಂತೇಳಿದ್ರೆ ಈಗಾಗಲೇ ಇನ್ನು ಅರ್ಧಕ್ಕೆ ಕೂಡ ಟಿಕೆಟ್ ಅನೌನ್ಸ್ ಆಗಲಿಲ್ಲ. ಈವಾಗಲೇ NDA ಕೊಟ್ಟಿರುವ BJP JDU ಮೊದಲಾದವರು ಕೊಟ್ಟಿರುವಂಥ ಟಿಕೆಟ್ಗಳಲ್ಲಿ 11 ಜನ ಅಪ್ಪನ ಮಕ್ಕಳು, ಅಪ್ಪಂದರು ರಾಜಕೀಯದಲ್ಲಿ ಏನೋ ಒಂದು ಅಧಿಕಾರ, ಸಂಸದರು, ಶಾಸಕರು, ಮಂತ್ರಿಗಳು ಆಗಿದ್ದವರು 11 ಜನರಿಗೆ ಟಿಕೆಟ್ ಕೊಟ್ಟಿದೆ. ಈಗ ಯಾವ ಮುಖ ಇಟ್ಕೊಂಡು ಲಾಲು ಪ್ರಸಾದ್ರದ್ದು ಮಾತ್ರ ಕುಟುಂಬ ರಾಜಕೀಯ ಅಂತ ಇವ್ರು ಹೇಳ್ತಾರೆ? ಇವ್ರು ಹೇಳಲಿಕ್ಕೆ ಮುಖನೂ ಇಲ್ಲ. ಈ ಮೋದಿ ಪರಿವಾರ ಲಾಲು ಪರಿವಾರ ವಾದ ಕೂಡ ಪ್ರಯೋಜನ ಇಲ್ಲ ಅಂತ ಗೊತ್ತಾಗ್ತಾ ಇದೆ. ಯಾಕಂತೇಳಿದ್ರೆ ಕುಟುಂಬ ರಾಜಕೀಯ ಅನ್ನುವಂಥದ್ದು ಇವಾಗಿನ ವ್ಯವಸ್ಥೆ ಅಲ್ಲ, ಅದು ರಾಜಸತ್ತೆ ಕಾಲದಿಂದಲೂ ಇದ್ದದ್ದು. ರಾಜರು ತನ್ನ ಮಗನೇ ರಾಜ ಆಗಬೇಕಂತ ನೋಡ್ತಾ ಇದ್ರು. ರಾಜಕಾರಣಿಗಳು ಅದನ್ನೇ ಮಾಡ್ತಾವ್ರೆ. ಎಲ್ಲೋ ಕೆಲವರು ಇರ್ಬೋದು, ಆದರೆ ಎಲ್ಲ ಪಕ್ಷಗಳಲ್ಲಿ ಈಗ ಅದು ದೇವೇಗೌಡರಿಗೆ ಅಥವಾ ಲಾಲು ಪ್ರಸಾದ್ ಯಾದವರಿಗೆ ಸಂಬಂಧಪಟ್ಟಿದ್ದಲ್ಲ. ಮೋದಿ ಪರಿವಾರದಲ್ಲೂ ಎಲ್ಲ ಅಪ್ಪ ಮಕ್ಕಳಿಗೆ ಟಿಕೆಟ್ ಕೊಡುವವರನ್ನು ಬಿಹಾರದಲ್ಲಿ ಸಾಬೀತಾಗಿದೆ, ಬೇರೆ ಕಡೆಯೂ ಸಾಬೀತಾಗಿದೆ. ಕರ್ನಾಟಕದಲ್ಲಿ ಏನು ಕಡಿಮೆ ಇಲ್ಲ. ಕರ್ನಾಟಕದಲ್ಲಿ ಕೂಡ ಎಲ್ಲ ಕುಟುಂಬ ರಾಜಕೀಯ ಎಲ್ಲ ನಡೆದಿದೆ. BJPಯಲ್ಲೂ ಅರ್ಧಕ್ಕರ್ಧ ಜನ ಸಂಬಂಧಿಕರೇ ಟಿಕೆಟ್ ಪಡೆದಿದ್ದಾರೆ. ಶಿವಮೊಗ್ಗದಲ್ಲಿರ್ಬೋದು, ದಾವಣಗೆರೆಯಲ್ಲಿರ್ಬೋದು, ಹುಬ್ಬಳ್ಳಿಯಲ್ಲಿರ್ಬೋದು, ಬೆಳಗಾವಿನಲ್ಲಿರ್ಬೋದು, ಎಲ್ಲ ಕಡೆ BJPಯಲ್ಲಿ ಕೂಡ ವಾರಸುದಾರಿಕೆ ಟಿಕೆಟ್ ಪಡೆದಿದ್ದಾರೆ. ಆದ್ದರಿಂದ ಸುಮ್ಮನೆ ಯಾಕೆ ದೇವೇಗೌಡರ ಲಾಲು ಪ್ರಸಾದ್ರನ್ನ ಕುಟುಂಬ ರಾಜಕೀಯ ಮಾಡ್ತೀರಂತ ಹೇಳ್ತೀರಿ ಅಂತ ಕೇಳಬಹುದು. ಇದನ್ನು ಮೂಡಿಸಿದರೆ ಈಗ ಇನ್ನೊಂದು ವಿಶೇಷ ಸಂಗತಿ ಅಂದರೆ, ಮೂಲ RSS ಆಗಿದ್ದಂಥ ಖಡ್ಸೆ ಅವರು, ಏಕನಾಥ ಶಿಂದೆ ಅಲ್ಲ, ಏಕನಾಥ ಖಡ್ಸೆ ಅವರು ಜನಸಂಘ ಕಾಲದಿಂದ BJPಯಲ್ಲಿದ್ದವರು. ಆಮೇಲೆ BJPಯ ಸಂಸ್ಥಾಪಕರಲ್ಲಿ ಒಬ್ಬರು. ಆದರೆ ಅವರು 2020ರಲ್ಲಿ ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿ ಹಾಗೂ ಹಾಲಿ ಉಪಮುಖ್ಯಮಂತ್ರಿ ಆಗಿರುವಂಥ ದೇವೇಂದ್ರ ಫಡ್ನವೀಸ್ ಅವರನ್ನು ಬಾಯಿಗೆ ಬಂದಾಗೆ ಉಗಿದು BJPಯನ್ನು ಬಿಟ್ಟು NCPಗೆ ಹೋಗಿದ್ದರು.
ಈಗ ಮತ್ತೆ NCPಯಿಂದ BJPಗೆ ಬರ್ತಾ ಇದ್ದಾರೆ. 4 ವರ್ಷದಿಂದ ತಾನು ಕಟ್ಟಿ ಬೆಳೆಸಿದ ಸಂಘ ಪರಿವಾರದಲ್ಲಿದ್ದಂಥ ಏಕನಾಥ ಖಡಸೆಯವರು NCPಗೆ ಹೋಗಿ 4 ವರ್ಷ ಆದಮೇಲೆ ಮತ್ತೆ ವಾಪಸ್ ಬಂದಿದ್ದಾರೆ. ಯಾಕಾಗಿ ಬಂದಿದ್ದಾರೆ ಅಂತ ಗೊತ್ತಿಲ್ಲ. BJPಯವರು ಹೇಳ್ತಾ ಇದ್ದಾರೆ ಖಡಸೆಯವರು ಮತ್ತೆ ಬಂದುದರಿಂದ ನಮಗೆ 2 ಸೀಟು ಹೆಚ್ಚು ಸಿಗ್ತದೆ ಅಂತ. ನಿನ್ನೆ ಸುಮಲತಾ ಬಂದಾಗ ಕೂಡ ಇಲ್ಲಿಯೇ BJPಯವರು ಹೇಳಿದರು ನಮಗೆ 2 ಸೀಟು ಹೆಚ್ಚು ಸಿಗ್ತದಂತ. ಈಗ ಮಹಾರಾಷ್ಟ್ರದಲ್ಲಿ ಕೂಡ ಖಡಸೆಯವರು ವಾಪಸ್ಸಾದ ಬೆನ್ನಿಗೆ BJPಯವರು ನಮಗೆ 2 ಸೀಟು ಹೆಚ್ಚು ಕೊಡ್ತಾರೆ. ಇವರಿಗೆ 2 ಯಾಕೆ ಹೆಚ್ಚು ಸಿಗೋದು, ಒಂದು 3-4 ಹೆಚ್ಚು ಸಿಗಬಾರ್ದು ಅಂತ ನಾವು ಕೇಳ್ಬೋದು. ಅದೇನೋ ಇರಲಿ, ಅದು ಮತದಾರರು ನಿರ್ಣಯಿಸ್ತಾನೆ. 2 ಸೀಟ್ ಹೆಚ್ಚು ಕೊಡೋದು ಅಥವಾ 2 ಸೀಟ್ ಕಿತ್ಕೊಳ್ಳೋದು ಅಥವಾ ಕಡಿಮೆ ಕೊಡೋದು ಅನ್ನೋದನ್ನು ಮತದಾರ ನಿರ್ಣಯ ಮಾಡ್ತಾನೆ. ಬೆಂಗಳೂರಿನಲ್ಲಿ ಹಾಲಿ BJP ಶಾಸಕ ಆದರೆ ಬಂಡಾಯಗಾರ ಎಸ್ ಟಿ ಸೋಮಶೇಖರ್ ಅವರು, ಹಿಂದೆ ಸಹಕಾರ ಮಂತ್ರಿ ಆಗಿದ್ದವರು ಎಸ್ ಟಿ ಸೋಮಶೇಖರ್ ಅವರು ವಾಚಾಮಗೋಚರವಾಗಿ ಶೋಭಕ್ಕನನ್ನು ನಿಂದಿಸಿ, ಕೆಟ್ಟ ಶಬ್ದವನ್ನು ಉಪಯೋಗಿಸ್ಕೊಂಡಿಲ್ಲ, ರಾಜಕೀಯವಾಗಿ ಬೆಂಗಳೂರಿನಲ್ಲಿ ಯಾರು ಜನ ಇಲ್ವಾ ಈ ಅಮ್ಮಂತಂದು ಇಲ್ಲಿ ನಿಲ್ಲಿಸಿದ್ದೀನಿ, ನಾನಂತೂ ಬೆಂಬಲ ಕೊಡುವುದಿಲ್ಲ. ಯಾಕೆ ಬೆಂಬಲ ಕೊಡೋದಿಲ್ಲ ಅಂತೇಳಿದರೆ ಅವರು ಯಶವಂತಪುರದ ಶಾಸಕರು. ಎಸ್ ಟಿ ಸೋಮಶೇಖರ್ ಎಲ್ಲಿಯ ಶಾಸಕರು? ಯಶವಂತಪುರದ ಶಾಸಕರು. ಯಶವಂತಪುರ ಕೂಡ ಶೋಭಾ ಕರಂದ್ಲಾಜೆ ಸ್ಪರ್ಧಿಸಿರುವ ಲೋಕಸಭಾ ಕ್ಷೇತ್ರಕ್ಕೆ ಸೇರಿದ ಒಂದು ವಿಧಾನಸಭಾ ಕ್ಷೇತ್ರವಾಗಿದೆ. ಅಷ್ಟೇ ಅಲ್ಲ, ಶೋಭಾ ಕರಂದ್ಲಾಜೆ ಕೂಡ 15 ವರ್ಷದಿಂದ ಯಶವಂತಪುರದ ವಿಧಾನಸಭಾ ಸದಸ್ಯ ಆಗಿದ್ದರು, ರಾಜ್ಯದಲ್ಲಿ ಮಂತ್ರಿಯೂ ಆಗಿದ್ದರು. ಆಮೇಲೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಮೇಲೆ ಅಲ್ಲಿ ಎಸ್ ಟಿ ಸೋಮಶೇಖರ್ ಅವರು ಗೆದ್ದರು. ಏನೇ ಆದರೂ ಕೂಡ BJPಯವರು ತಲೆ ಕೆಳಗೆ ಮಾಡಿ ಕಾಲ್ ಮೇಲೆ ಮಾಡಿದರೂ ಕೂಡ ನಾನು ಶೋಭಕ್ಕನಿಗಾಗಲಿ BJPಗಾಗಲಿ ಬೆಂಬಲ ಕೊಡೋದಿಲ್ಲ ಅಂತ ಎಸ್ ಟಿ ಸೋಮಶೇಖರ್ ಅವರು ಖಡಾಖಂಡಿತವಾಗಿ ಹೇಳಿದ್ದಾರೆ. ಇಲ್ಲಿ ಇರುವಂಥ ವಿಷಯ ಏನಂದರೆ ಅವರು BJPಯ ಶಾಸಕರು, ಅವರು ಒಬ್ಬರೇ ಹೋದರೆ ಅವರ ಸದಸ್ಯತ್ವ ಹೋಗ್ತದೆ ಅಥವಾ ಅವರನ್ನು ಅನರ್ಹಗೊಳಿಸುವಂತೆ BJPಯ ಕೂಡ ಸ್ಪೀಕರ್ಗೆ ಹೇಳ್ಬೋದು, ಆದಾಗ ಕೂಡ ಅವರ ಸದಸ್ಯತ್ವ ಹೋಗ್ತದೆ. ಆದರೂ ಕೂಡ ಅವರು ಇಷ್ಟು ಜೋರಾಗಿ ಹೇಳಬೇಕಂದ್ರೆ ಇದರಲ್ಲಿರುವ ವಿಷಯ ಏನಂತ ನಮಗೂ ಗೊತ್ತಿಲ್ಲ. ಅವರಿಗೆ ಸೋಮಶೇಖರ್ ಒಬ್ಬರೇ ಬಲ್ಲರು. ಇದರ ನಡುವೆ ಎಲ್ಲ ಕಡೆ ಕಾಂಗ್ರೆಸ್ಸಿಗೂ ಕೆಲವೆಡೆ ಬಂಡಾಯದ ಬಿಸಿ ಬಿಸಿ ತಾಗಿದೆ, BJPಗೂ ಹಲವು ಕಡೆ ಬಂಡಾಯದ ಬಿಸಿ ಬಿಸಿ ಒತ್ತಿದೆ. ಅದರಲ್ಲಿ ಅತಿ ಮುಖ್ಯವಾದ ಹುಬ್ಬಳ್ಳಿಯಲ್ಲಿ ಪ್ರಹ್ಲಾದ ಜೋಶಿಯವರಿಗೆ ವಿರೋಧಿಸಿ ಲಿಂಗಾಯತ ಮಠಗಳು, ಮುಖ್ಯವಾಗಿ ದಿಂಗಾಲೇಶ್ವರ ಸ್ವಾಮಿ ಎನ್ನುವರು ಬಂಡಾಯವೆದ್ದು ಲಿಂಗಾಯತರೆಲ್ಲ ಪ್ರಹ್ಲಾದ ಜೋಶಿಯವರನ್ನು ಸೋಲಿಸಲೇಬೇಕು. ಈ ಜೋಶಿಯ ಮಠದವರ BJPಯವರ ಸನಾತನ ಧರ್ಮ ಎನ್ನುವುದು ಲಿಂಗಾಯತ ಧರ್ಮಕ್ಕೆ ವಿರುದ್ಧವಾದುದು. ಇಷ್ಟಕ್ಕೂ ದಿಂಗಾಲೇಶ್ವರ ಸ್ವಾಮಿ ಕೂಡ ಟಿಕೆಟ್ ಕೇಳಿದ್ರು, ಅಲ್ಲಿಗೆ ಅವರಿಗೆ ಟಿಕೆಟ್ ಸಿಕ್ಕಿಲ್ಲ BJPದು. ಅವರು ಪ್ರತ್ಯೇಕವಾಗಿ ಸ್ಪರ್ಧಿಸಲೂಬಹುದು. ಯಾಕಂತೇಳಿದರೆ ಅಲ್ಲಿ ಚುನಾವಣೆ ನಡೆಯೋದು 7ನೇ ತಾರೀಕು ನಡೆಯೋದ್ರಿಂದ, ಏಪ್ರಿಲ್ 7ಕ್ಕೆ ನಡೆಯೋದ್ರಿಂದ ಇನ್ನೂ ಸಾಕಷ್ಟು ದಿನಗಳಿವೆ. ಪ್ರಹ್ಲಾದ ಜೋಶಿಯವರು ಸ್ಪರ್ಧಿಸಿರುವಂಥ ಹುಬ್ಬಳ್ಳಿ ಲೋಕಸಭಾ ಕ್ಷೇತ್ರದಲ್ಲಿ ದಿಂಗಾಲೇಶ್ವರ ಸ್ವಾಮಿಯವರು ಇನ್ನೇನು ಮೇಲ್ಕೆಳಗೆ ಮಾಡ್ತಾರೆ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಷ್ಟೇ ಗೊತ್ತಾಗಬೇಕು. ಇಂದಿನ ಬಿಸಿ ಬಿಸಿ ಸುದ್ದಿ, ಹೊಸ ಸುದ್ದಿ ಏನಂತ ಹೇಳಿದರೆ, ಮೈಸೂರು ಅರಸು ಮನೆತನದ ಹಾಲಿ ಅರಸು ಎನ್ನಲಾದ ಯದುವೀರ ಕೃಷ್ಣ ದತ್ತ ಅವರು RSS ಏನು ಹೇಳ್ತದೆಯೋ ಅದನ್ನೆಲ್ಲ ನಾನು ಕೇಳ್ತೇನೆ ಅಂತ ಹೇಳಿದ್ದಾರೆ. ಯದುವೀರ ಕೃಷ್ಣ ದತ್ತ ಏನು ಹೇಳಿದ್ದಾರೆ, RSS ಏನು ಹೇಳ್ತದೆಯೋ ಅದನ್ನೆಲ್ಲ ನಾನು ಕೇಳ್ತೇನೆ ಅಂತ ಹೇಳಿದ್ದಾರೆ. BJP ಟಿಕೆಟ್ ಸಿಕ್ಕ ಕೂಡಲೇ ಇದನ್ನೆಲ್ಲ ಹೇಳಬೇಕಾದ ಅಗತ್ಯ ಅವರಿಗೆ ಇತ್ತೆ ಅಂತ ಹೇಳಿದರೆ, ಮತದಾರರ ಹತ್ರ ಹೋಗುವಾಗ ತನಗೆ ಯಾರು ಮತ ಕೊಡಿಸುತ್ತಾರೋ ಅವರನ್ನೇ ಅನುಸರಿಸದೆ ಬೇರೆ ಗತಿ ಇಲ್ಲ ಅನ್ನುವಂಥ ಸ್ಥಿತಿ ಬಂದಿದೆ. ಆ ಸ್ಥಿತಿಯಲ್ಲಿ ಈಗ ಯದುವೀರ ಕೃಷ್ಣದತ್ತ ಕೂಡ ಒದ್ದಾಡ್ತಾ ಇದ್ದಾರೆ ಅಂತ ಹೇಳುತ್ತಾ ಕತೆ ಕಾರಣಕ್ಕೆ ಇಲ್ಲಿಗೆ ಹೇಳ್ತಾ ಇದ್ದೇನೆ, ಹಾಡ್ತಾ ಇದ್ದೇನೆ ಕೊನೆ. ನೀವೆಲ್ಲ ನೋಡ್ತಾ ಇರಿ V4 ನ್ಯೂಸ್. ಹಾಗೆ V4 ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸದಸ್ಯರಾಗಿ ಎಲ್ಲರಿಗೂ ದೊಡ್ಡ ನಮಸ್ಕಾರ.